ನಿಮ್ಮ ಟೂ ವೀಲರ್ ಗಾಡಿ ಮೇಲೆ ವಿರಾಟ್ನ ಆ ಲೆವೆಲ್ಗೆ ಹಾಕೊಂಡಿದ್ದೀರಾ ಅಂತಂದ್ರೆ ಏನು ಸ್ಪೆಷಲ್? ಮೇಡಮ್ ನಾವು RCB ಡಯಟ್ ಫ್ಯಾನು, ಅದರಲ್ಲೂ ವಿರಾಟ್ ಕೊಹ್ಲಿ ಅವ್ರು ನಮ್ಮ ಬಾಸನ್ನ ತುಂಬಾ ಫ್ಯಾನ್ ಅಂದರೆ ತುಂಬಾ ಫ್ಯಾನ್ಸು. ಯಾಕಂದರೆ ನಾವು ಹೋದ್ಸಲಿ 18 ವರ್ಷ ಕಪ್ ಗೆಲ್ಲಿದಲ್ಲ, ತುಂಬ ಜನ ನಮಗೆ ಕಾಂಟ್ರವರ್ಸಿ ಮಾಡಿದ್ದಾರೆ, ಟ್ರೋಲು ಮಾಡಿದ್ದಾರೆ ನಮ್ಮ RCBನ. ಅದಕ್ಕೆ ನಾವೇನಂದರೆ ಹೋದ್ಸಲಿ ಚಾಂಪಿಯನ್ಸ್ ಆದ್ವಲ್ಲ, ಅದಕ್ಕೆ ನಾವು ಅವ್ರಿಗೆ ತೋರಿಸ್ಬೇಕಂತ ಹೇಳ್ಬಿಟ್ಟು ಬೇರೆ ಟೀಮ್ ಅವ್ರನ್ನ ನಾವು ಹಾಕ್ಸ್ಕೊಂಡು ಬಂದಿದ್ದೀವಿ ಮೇಡಮ್. ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ, ಅವ್ರಿಗೆ ತೋರಿಸ್ಲೇಬೇಕಂತ ಹೇಳ್ಬಿಟ್ಟು ಮುಂದೆಗಡೆ ಇದು ತೋರಿಸ್ಬೇಕಂತ ಹೇಳ್ಬಿಟ್ಟು ನಾವು ಚಾಂಪಿಯನ್ಸ್ ಅಂತ ಫೋಟೋ ಹಾಕ್ಸಿದ್ದೀವಿ. ನಮ್ಮ ವಿರಾಟ್ ಕೊಹ್ಲಿ ಬಾಸನ್ನ ಮುಂದೆಗಡೆ ಫೋಟೋ ಹಾಕ್ಸಿದ್ದೀವಿ. ಈ ಸತಿ ನಮ್ಮ ಕಪ್ ನಾವು ಗೆದ್ರೆ ಗಾಡಿ ನೀವು ಯಾರಿಗಾನ ಗಿಫ್ಟ್ ಕೊಡ್ತೀರಾ? ಹೌದು, ಗಿಫ್ಟ್ ಕೊಟ್ಬಿಡ್ತೀವಿ ಮೇಡಮ್. ಯಾರಿಗೆ ಕೊಡ್ತೀರಾ ಮೇಡಮ್? ನಮಗೆ ಪ್ಲಾನ್ ಇರೋದು ಡೆಲಿವರಿ ಬಾಯ್ಸ್ ತುಂಬ ಕಷ್ಟ ಬೀಳ್ತಾ ಇರ್ತಾರೆ, ನಾವು ಅದ್ರಕ್ಕೋಸ್ಕರ ಅವ್ರಿಗೆ ಯಾರಾದರೂ ಕೊಡೋಣ ಅಂತಿದ್ದೀವಿ. ಎಷ್ಟು ಗಾಡಿ ಸ್ಪಾನ್ಸರ್ ಮಾಡ್ತಾ ಇದ್ದೀರಾ ಮೇಡಮ್? ನಮ್ಮ RCB ಯಾವ ವರ್ಷ ಟೀಮ್ ವಿನ್ ಆಗುತ್ತೋ ಆ ವರ್ಷ ನಾನು ಕೊಡ್ತಾ ಇರ್ತೀವಿ ಮೇಡಮ್ ಗಾಡಿನ. ಹೌದು ಮೇಡಮ್, ನಮ್ಮದು. ನೀವೇನು ಸರ್ ಕೆಲಸ ಮಾಡ್ತಾ ಇದ್ದೀರಾ? ಮೇಡಮ್ ನಾವು ಪೋಟ್ರು ಡೆಲಿವರಿ ಇದು ಮಾಡೋದು ಮೇಡಮ್. ಪೋಟ್ರು ಹೌದು, ಟೆಂಪೋ ಹೌದು. ಯಾಕಂದರೆ ನಮ್ಮ ಕಷ್ಟ ನಮ್ಗೆ ಗೊತ್ತಿರುತ್ತಲ್ಲ ಮೇಡಮ್. ಇನ್ನೂ ಗಾಡಿ ಇಲ್ಲದೆ ಇರೋರಿಗೆ ತುಂಬ ಕಷ್ಟನೇ ಇರುತ್ತೆ. ಸೈಕಲಲ್ಲಿ ಓಡಾಡ್ತಾ ಇರ್ತಾರೆ, ಇಲ್ದಿರೋ ಕಷ್ಟ ತುಂಬ ಬೀಳ್ತಾ ಇರ್ತಾರೆ ಇದು ಡೆಲಿವರಿ ಬಾಯ್ಸ್. ಅದಕ್ಕೆ ಯಾಕಂದ್ರೆ ಆ ಥರ ಸ್ಟಿಕ್ಕರಿಂಗ್ ಮಾಡಿಕೊಂಡು ಗಾಡಿ ರೋಡಲ್ಲಿ ಹೋಗೋಕ್ಕೆ ಬಿಡಲ್ಲ ಮೇಡಮ್. ಹೌದು ಗೊತ್ತು ನನಗೆ. ನಿಮ್ಮ ಜೋಶಿಗೆ ಮಾತ್ರ ಕೊಡಬೇಕಾಗುತ್ತೆ, ಅದನ್ನು ಕೊಟ್ಬಿಡ್ತೀವಿ ಮೇಡಮ್, ಪರವಾಗಿಲ್ಲ. ಅವ್ರ ಗಾಡಿ ಕೊಟ್ಬಿಡ್ತೀನಿ, ಅವರು ಸ್ಟಿಕ್ಕರ್ ಆದರೂ ಹಾಕ್ಕೊಂಡಿರಲಿ, ಏನಾದರೂ ಹಾಕ್ಕೊಂಡಿರಲಿ, ನಮ್ಮ ವಿರಾಟ್ ಕೊಹ್ಲಿ ಬಾಸ್ನ ಮುಂದೆಗಡೆ ಸ್ಟಿಕ್ಕರ್ ಮಾತ್ರ ಅದು ಇರಲೇಬೇಕು. ಟಾಸ್ ಯಾರು ಗೆಲ್ತಾರೆ ಮೇಡಮ್? RCB ಟಾಸು ಗೆಲ್ಲೋದು RCBನೇ, ಇದು ಬ್ಯಾಟಿಂಗು ಗೆಲ್ಲೋದು RCBನೇ ಮೇಡಮ್. ಮ್ಯಾಚ್ ಮಾತ್ರ 100% ವಿನ್ ಆಗ್ತಾರೆ, ಅದ್ರ ಬಗ್ಗೆ ಏನು ಟೆನ್ಷನ್ ಇಲ್ಲ ನಮಗೆ. RCB ಗೆಲ್ಲುತ್ತೆ. RCB ಫ್ಯಾನ್ಸ್ ವಿರಾಟ್ ಕೊಹ್ಲಿ ಅವಾಗಿಂದ 18 ವರ್ಷ ಆದಮೇಲೆ ಕಪ್ ಗೆದ್ದಿದ್ದೀವಿ ಹೋದ ವರ್ಷ. ಈ ಸರಿ ಕಪ್ ಗೆಲ್ಲೋಣಂತ ಒಂದು ಖುಷಿ ಐತೆ. ಸನ್ರೈಸ್ ಮೇಲೆ ಆಡ್ತಾವ್ರೆ. ಒಂದು 11 ಜನ ತೀರ್ಕೊಂಡ್ಬಿಟ್ಟಿದ್ದಕ್ಕೆ ನಮ್ಗೆ ಚಿನ್ನಸ್ವಾಮಿ ಸ್ಟೇಡಿಯಮ್ ತುಂಬ ದುಃಖ ಐತೆ, ನಮ್ಗೆ ನೋವು ಐತೆ. ನಮಗೆ ಒಂದು ದುಃಖ ಏನಂದರೆ ಹಂಗೆ ಸ್ಟೇಡಿಯಮಲ್ಲಿ ತೀರ್ಕೊಂಡಿದ್ದಕ್ಕೆ ತುಂಬ ನಮ್ಗೆ ನೋವು ಐತೆ. ಸ್ಟೇಡಿಯಮಲ್ಲಿ ಆಡಿಸ್ಕೊಡ್ದು ಇದು ಮಾಡಿಕೊಡ್ದು ಅಂತ ಹೇಳಿದ್ರು, ಆದರೆ ಕೂಡ ನಮಗೊಂದು ನೋವು ಏನಂದರೆ ಇವತ್ತು ಬಂದುಬಿಟ್ಟು ಆಡಿಸ್ತಾ ಇದ್ದಾರೆ, ಸ್ಟೇಡಿಯಮ್ ಆಡಿಸ್ತಾರೆ. ನಮ್ಮ RCB ತಂಡ ಬಂದುಬಿಟ್ಟು ಗೆಲ್ಲಿಬೇಕು. ಎಲ್ಲ ಗೆದ್ದವ್ರೆ, CSK ಗೆದ್ದವ್ರೆ, ಮುಂಬೈ ಗೆದ್ದವ್ರೆ, KKR ಗೆದ್ದವ್ರೆ, ಎಲ್ಲ ಟೀಮ್ ಗೆದ್ದವ್ರೆ. ನಮ್ಮ ಟೀಮು 18 ವರ್ಷ ಆದಮೇಲೆ ಹೋದ ವರ್ಷ ಗೆದ್ದಿದ್ದಾರೆ. ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು ಒಂದು ಸೆಲೆಬ್ರೇಟಿಂಗ್ ಮಾಡಿದ್ರು. ಅಮರಾಬಾದ್ನಿಂದ ಕಪ್ ತಗೊಂಬಂದರು. ಅಮರಾಬಾದ್ನಿಂದ ಕಪ್ ತಗೊಂಬಂದರು, ವಿಧಾನಸೌಧ ಕಪ್ ತಗೊಂಬಂದರು. ಇಲ್ಲಿಂದ ಬಂದರು. ಅದು ಏನೋ ನಮ್ಮ ಕೆಟ್ಟ ಗೆಲ್ಗೆನ ಏನೋ ಗೊತ್ತಿಲ್ಲ, ಅದು ಆ ಥರ ಆಗಿರೋದು ಆಯಿತು. ತುಂಬ ನಮಗೆಲ್ಲ ನಮ್ಮ ಕರ್ನಾಟಕ ಜನಕ್ಕೆ ತುಂಬ ಬೇಜಾರಾಗ್ತಾಯಿತ್ತು ಇವತ್ತು ಆ ಥರ ಆಗಿರೋದು. ಆಡಿಸಲ್ಲ ಅಂದರು, ಸ್ಟೇಡಿಯಮಲ್ಲಿ ಆಡಿಸಲ್ಲ ಅಂದರು, ಇದು ಮಾಡಲ್ಲ ಅಂದರು, ಆದರೆ ಕೂಡ ಆಡಿಸ್ತವ್ರೆ. ಆಡಿಸ್ಲಿ, ನಮ್ಮ ಟೀಮ್ ಗೆಲ್ಲಿಬೇಕು. ನಾವು ಬಂದ್ಬಿಟ್ಟು ನಮ್ಮ ಟೀಮ್ ಬಂದ್ಬಿಟ್ಟು ನಮ್ಮ RCB ತಂಡ ಯಾವತ್ತೂ ಎಲ್ಲ ಟೀಮ್ ಗೆದ್ದವ್ರೆ. RCBಗಿರೋ ಫ್ಯಾನ್ಸು ಯಾರಿಗೂ ಇಲ್ಲ ನಮ್ಮ ದೇಶದಲ್ಲೇ. ಎಲ್ಲ ದುಬೈಯಲ್ಲಿ ನಮ್ಮ ಇಡೀ ವರ್ಲ್ಡ್ ದೇಶದಲ್ಲೇ ಬಂದ್ಬಿಟ್ಟು RCBಗಿರೋ ಫ್ಯಾನ್ಸು ಯಾವ ಟೀಮ್ಗೂ ಇಲ್ಲ. ಸರ್ ಟಿಕೆಟ್ ಸಿಕ್ಕಿದೆ ಮೇಡಮ್. ಓಕೆ, ಯಾವಾಗ ತಗೊಂಡ್ರಿ ನೀವು ಟಿಕೆಟ್ನ? ಅದು ಆನ್ಲೈನ್ ನಮ್ಮ ಬ್ರದರ್ ಇಸ್ಕೊಟ್ಟದ. ಎಲ್ಲಿಂದ ಬಂದಿರೋದು? ನಾವು ರಾಜ್ಕುಮಾರ್ ಸಮಾದಿಂದ. ಎಷ್ಟು ಬೈ ಮಾಡಿದ್ರಿ ಮೇಡಮ್? ಪ್ರೈಸ್ ಬಂದು 3,500 ಏನೋ ಗೊತ್ತಿಲ್ಲ. ನಮ್ಮ ಬ್ರದರ್ ಇಸ್ಕೊಟ್ಟೋ ಗಿಫ್ಟ್ ನಮ್ಗೆ ಕೊಟ್ಟಿರೋದು. ನಿಮ್ಮ ಸಪೋರ್ಟ್ ಯಾರಿಗೆ? RCB. ಅದ್ರಲ್ಲಿ ಯಾರು ಇಷ್ಟ? ವಿರಾಟ್ ಕೊಹ್ಲಿ ಮೇಡಮ್, ಹೇಳೋದ ಬೇಡ. ಯಾಕಂದ್ರೆ ಹೈ ವೋಲ್ಟೇಜ್ ಪಂದ್ಯ ಅಂತಾನೆ ಹೇಳ್ತಾರೆ. ಹೌದು, ಇದು ಉದ್ಘಾಟನಾ ಪಂದ್ಯ, ಮೊದಲನೇ ಪಂದ್ಯ, ಫುಲ್ ಜೋಶಲ್ಲಿ ಇಡ್ತಾರೆ. 100% ಮೇಡಮ್. ಯಾಕಂದ್ರೆ RCB ಲಾಸ್ಟ್ ಇಯರ್ಗಿನ ಈ ಇಯರ್ ತುಂಬ ಗ್ರೇಟ್ ಆಗಿದೆ, ಸೂಪರ್ ಆಗಿದೆ ಟೀಮು. ಹೇಳೋದು ಮಾತಲ್ಲಿಲ್ಲ. ಏನಂದರೆ ಈ ಸರ್ 11 ಜನ ಹೋಗಿದಾರಲ್ಲ, ಅವ್ರಿಗೋಸ್ಕರ ಈ ಸರ್ ಗೆದ್ದು ನಮ್ಮ ಇನ್ನೊಂದು ಸೆಲೆಬ್ರೇಷನ್ ಮಾಡಬೇಕು ಬೆಂಗಳೂರು ಅಂತ ಅದೊಂದು ಆಸೆ ಇದೆ. ಮಾಡಿಬಿಟ್ಟು ಇದಕ್ಕೆ ಸರ್ಗಿನ ಇನ್ನು ಸರ್ ಇನ್ನೂ ಗ್ರ್ಯಾಂಡಾಗಿ ಮಾಡ್ಬೇಕಂತ ಖುಷಿಯಿಂದ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. 100% 200% ಗೆಲ್ತಾರೆ. ಸೋತ್ರು ಬಿಡಲ್ಲ, ಗೆದ್ರು ಬಿಡಲ್ಲ. ಒಂದೇ ಈಗ 8 ಮ್ಯಾಚ್ ನಮ್ಮ ಬೆಂಗಳೂರಲ್ಲೇ ಇದೆ. ಹೌದು, ಫೈನಲ್ ಮ್ಯಾಚ್ ನಮ್ಮ ಬೆಂಗಳೂರಲ್ಲೇ ಇದೆ. ಹೌದು, ಆಯ್ತಾ? ನಮ್ಮ ಅದೃಷ್ಟನೇ ಇರ್ಬೋದು ಅಂತ ಹೇಳ್ಬೋದು. ಯಾಕಂದ್ರೆ ನೋಡಿ, ಟಿಕೆಟ್ಗೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಟಿಕೆಟ್ ಸಿಕ್ತಿಲ್ಲ. ಹೌದು, ಮತ್ತೆ ವಿಧಾನಸೌಧದಲ್ಲೂ ಟಿಕೆಟ್ ಅಂತ ಅಲ್ಲೂ ಒದ್ದಾಡ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ನಿಮಗೆ ಟಿಕೆಟ್ ಸಿಕ್ಕಿರೋದು ಒಂಥರ ಅದೃಷ್ಟ. ಹೌದು, ಖುಷಿನೇ ಮೇಡಮ್. ಅದು ಖಂಡಿತ ಖುಷಿ. ಆ ಖುಷಿ ಇದ್ದೇ ಇರುತ್ತಲ್ಲ ಮೇಡಮ್. ಎಷ್ಟೋ ಲಕ್ಷಾಂತರ ಜನ ನಮ್ಗೆ ಸಿಕ್ಕಿದೆ ಅಂದರೆ ನಮ್ಗೆ ಅದಕ್ಕಿಂತ ಖುಷಿ ಯಾವುದಿಲ್ಲ. ನೀವು ಮೆಟ್ರೋದಲ್ಲಿ ಬಂದ್ರಾ? ಮೆಟ್ರೋದಲ್ಲೇ ಮೇಡಮ್.
ಟಿಕೆಟ್ ತೋರಿಸಿದ್ರಾ? ಟಿಕೆಟ್ಸ್ ಅದು ನಮ್ಗೆ ಆನ್ಲೈನಲ್ಲಿ ಬಂದಿದೆ. ನಮ್ಮ ಬ್ರದರ್ ಶಾರ್ಟ್ ಮಾಡೋರೆ ಬರ್ತಾರೆ. ನಮ್ಮ ಬ್ರದರ್ ಅವ್ರ ಜೊತೆ ಗ್ರೌಂಡ್ಗೆ ಯಾಕಂದ್ರೆ ಮೆಟ್ರೋ ಫ್ರೀ ಇದೆಯಲ್ವಾ ಸರ್? ಮೆಟ್ರೋ ಫ್ರೀ ಇದೆ ಮೇಡಮ್. ಟಿಕೆಟ್ ತೋರಿಸಿದ್ರೆ ನಿಮ್ಗೆ ಹೌದೌದು. ಪಾರ್ಕಿಂಗ್ ತುಂಬ ಸ್ವಲ್ಪ ಲಾಂಗ್ ಇದೆ. ಪಾರ್ಕಿಂಗ್ ಫೆಸಿಲಿಟಿ ಸ್ವಲ್ಪ ಲಾಂಗ್ ಇದೆ, ಆದರೆ ಬರೋಕ್ಕೆ ಮತ್ತೆ ಕಂಫರ್ಟ್ ಆಗಿದೆ, ಇವಾಗೇನು ಮೋಸ ಇಲ್ಲ. ನಾವು ಎಲ್ಲ ಒಂದೇ ಒಬ್ಬರೇ ಒಬ್ಬರೇ ತಗೊಂಡಿದ್ದಾ? ಎಷ್ಟು ಪೇ ಮಾಡಿದ್ದಾರೆ ಟಿಕೆಟ್ಗೆ? 3600 ಏನೋ. ಓಕೆ ಸರ್, ನೋಡ್ತಾ ಇದ್ದೀರಾ ನಮ್ಮ ಟೀಮ್ ಹೇಗಿದೆ, ಯಾವ ಥರ ಫಾರ್ಮಲ್ ಇದೆ ಅಂತ. ಹೌದು. ಬೆಂಗಳೂರು ಆರ್ ಸಿ ಬಿ ಟೀಮ್ ಏನು ಯಾವ ಥರ ವಿಶ್ ಮಾಡ್ತೀರಾ? ಯಾವ ಥರ ವಿಶ್ ಮಾಡ್ತೀರಾ? ಈಗ ನಾವು ನಮ್ಮ ಮನೆಯವ್ರಿಗೆ ಸಪೋರ್ಟ್ ಮಾಡಿದೆ, ಬೇರೆಯವ್ರ ಮನೆಯವ್ರಿಗೆ ಸಪೋರ್ಟ್ ಮಾಡೋಕ್ಕಾಗತ್ತಾ ಮೇಡಮ್? ಗೆಲ್ಲಿ ಸೋಲಿ RCB. ಯಾಕಂದ್ರೆ 18 ವರ್ಷದ ಬಳಿಕ ನಮ್ಮ ಕಪ್ಪನ್ನ ಓಡ್ಸತಿ. ಹೌದು, ತುಂಬಾನೇ ಖುಷಿ ಇದೆ ಅದ್ರ ಬಗ್ಗೆ. ಕೊಟ್ಟಿದ್ದಾರೆ. ಆ ಖುಷಿ ಒಂದ್ ಕಡೆ ಆಯ್ತು ಅಂದ್ರೆ 11 ಜನ ಕಾಲ್ ತುಳಿದ ಪ್ರಕರಣದಲ್ಲಿ ಇದಾದ್ರು, ಅಸುನೀಗಿದ್ರು. ಅದೊಂದ್ ಕಡೆ ದುಃಖದ ವಿಷಯ. ಹೌದು, ಅದು ಏನು ಮಾಡೋಕ್ಕಾಗಲ್ಲ. ಅಚಾನಕ್ಕಾಗಿ ಕೆಲವೊಂದು ದುರ್ಘಟನೆಗಳು ನಡೆಯುತ್ತೆ. ಬಟ್ ಅದ್ರ ಬಗ್ಗೆ ನಮಗೂ ಎಲ್ರಿಗೂ ಬೇಸರ ಇದೆ. ಹಾಗಂತ ನಾವು ನಮ್ಮ ಟೀಮ್ನ ಬಿಡೋಕ್ಕಾಗತ್ತಾ? ಎಲ್ಲೇ ಹೋದ್ರೂ ನಮ್ಮ ಸಪೋರ್ಟಿಂಗ್ RCB ಅಷ್ಟೇ ಅಲ್ಲ. ಯಾರು ಸರ್ ಇಷ್ಟ ನಿಮ್ಗೆ RCB? ವಿರಾಟ್ ಕೊಹ್ಲಿ. ಅದು ಬಿಟ್ಟು ರಜತ್ ಪಟ್ಟಿದ್ದಾರೆ. ಇದು ಬೌಲರ್ಸಲ್ಲಿ ಯಾರಷ್ಟು ಇಷ್ಟ ಅಲ್ಲ ನನಗೆ. ಹೇಸಲ್ವುಡ್ ಓಕೆ. ಈಗ ಹೊಸೊಬ್ರು ಬಂದಿದ್ದಾರೆ ಟೀಮ್ಗೆ, ಇನ್ನೂ ಸೇರ್ಪಡೆ ಆಗಿದ್ದಾರೆ. ಅವ್ರುಗಳಿಗೆ ಯಾವ ಥರ ಫಾರ್ಮಲ್ ಇದ್ದಾರೆ ಅನ್ನೋದು ನಿಮಗೆ? ನನಗೆ ಐಡಿಯಾ ಇಲ್ಲ ಮ್ಯಾಮ್. ಅಷ್ಟಾಗಿ ನಾನು ಜಾಸ್ತಿ ಮ್ಯಾಚ್ಗಳು ನೋಡಲ್ಲ, ಬರೀ IPL ಮಾತ್ರನೇ. ಹಂಗಾಗಿ ನನಗೆ ಅಷ್ಟು ಐಡಿಯಾ ಇಲ್ಲ ಅದ್ರ ಬಗ್ಗೆ. ನಮ್ಮದೇ ಟಿಕೆಟ್ ಹೇಗೆ ಬೈ ಮಾಡಿದ್ರಿ? ನಮ್ಗೆ ಗೊತ್ತಿಲ್ಲ, ನಮ್ಮ ಅಣ್ಣ ತಗೊಂಡ್ಕೊಟ್ಟ ನಾವು ಮ್ಯಾಚ್ ನೋಡೋದಕ್ಕೆ ತುಂಬ ಖುಷಿ. ನಾವು ದುರಂತ 2 ಬುಕ್ ಮಾಡಿದ್ವಿ, ಅದನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ನಾವು ಮ್ಯಾಚ್ ಬಂದಿದ್ದೀವಿ. ಸೀರಿಯಸ್ಲಿ ವಿರಾಟ್ ಕೊಹ್ಲಿ ನೋಡೋಕ್ಕೆ ಬಂದಿರೋದು ನಾನು. ಬೆಂಗಳೂರು RCB ಟೀಮಲ್ಲಿ ಯಾರು ಇಷ್ಟ ಆಗ್ತಾರೆ? ವಿರಾಟ್ ಕೊಹ್ಲಿ. ಅದ್ಬಿಟ್ಟು ನೋ ಒನ್. ಯಾರು ಗೆಲ್ಬೋದು? ಯಾರಿಗಿದ್ರು ಪರವಾಗಿಲ್ಲ, RCB ವಿನ್ ಆದರೆ ಸಾಕು ನಮಗೆ. ಫೈನಲ್ ಆಗಿ ಟಿಕೆಟ್ ಸಿಕ್ಬಿಟ್ಟಿದೆ ನಿಮಗೆ.